ಬೆಳ್ಳಂ ಬೆಳಗ್ಗೆ ರವಿ ಉದಯಿಸಿದ ಸಮಯ. ಗಂಗಾ ಗಂಗಾ ಏಳಮ್ಮ, ಸೂರ್ಯ ನೆತ್ತಿಗೆ ಬಂದಿದ್ರು ಇನ್ನೂ ಮಲಗಿದ್ಯಲ್ಲೇ ಅಂತ ತಾಯಿ ಸುಶೀಲ ಕೂಗ್ತಾ ಇದ್ದಾರೆ. ಲೇ ಅಕ್ಕ ಎದ್ದೇಳು, ಅಮ್ಮ ಬಡ್ಕೋತಾ ಇದ್ದಾರೆ ಅಂತ ಗಂಗಾಳ ಪುಟಾಣಿ ತಮ್ಮ ಗಣಿ ತನ್ನ ಪುಟಾಣಿ ಕೈಗಳಿಂದ ಅಕ್ಕನನ್ನ ಅಲ್ಲಾಡಿಸ್ತಾನೆ. ಯಾರು ಎಷ್ಟೇ ಕೂಗಿದ್ರೂ ಕುಂಭಕರ್ಣಿ ಥರ ಬಿತ್ಕೊಂಡಿದ್ದ ಗಂಗಾ ಬೆಲ್ಲದ ಕಾಫಿ ಘಮ ಬರ್ತಿದ್ದ ಹಾಗೆ ಧೋಪ್ ಅಂತ ಎದ್ದು ಕೂತ್ಕೋತಾಳೆ. ಲೋ ಗಣಿ, ಬೇಗ ಎಬ್ಬಿಸ್ಬಾರ್ದ ಅಂತ ಹೇಳ್ಕೊಂಡು ಅಡುಗೆ ಮನೆ ಕಡೆ ಓಡ್ ಹೋಗ್ತಾಳೆ ಗಂಗಾ. ಲೇ ಅಕ್ಕ ನಿಂತ್ಕೊಳ್ಳೆ, ನಾನು ಬರ್ತೀನಿ ಅಂತ ಅಕ್ಕನ ಬಾಲದ ಥರ ಅವಳ ಹಿಂದೆನೆ ಓಡ್ ಹೋಗ್ತಾನೆ ಗಣಿ. ಅಮ್ಮ ಒಲೆ ಮೇಲೆ ಬೆಲ್ಲದ ಕಾಫಿ ಮಾಡ್ತಿರ್ತಾರೆ. ಏನು ಗಂಗಾ ಗಣಿ, ಮುಖ ತೊಳಿದೆ ಇಲ್ಲಿಗೆ ಬಂದ್ಬಿಟ್ರಾ? ಹೋಗಿ ಮೊದಲು ಹಲ್ಲುಚ್ಕೊಂಡು ಮುಖ ತೊಳ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ತಾಯಿ ಸುಶೀಲ. ರಾಮಯ್ಯ ಮತ್ತು ಸುಶೀಲ ಅವರ ಒಂದು ಸುಂದರ ಕುಟುಂಬ ಸೋಮಳ್ಳಿ ಎಂಬ ಗ್ರಾಮದಲ್ಲಿ ವಾಸ ಇರ್ತಾರೆ. ಇವರಿಗೆ 5 ಮಕ್ಕಳು. 5 ಮಕ್ಕಳಲ್ಲಿ ನಮ್ಮ ಕಥಾನಾಯಕಿನೇ ಗಂಗಾ. ಗಂಗಾ ಅಂದರೆ ಅವರಪ್ಪನಿಗೆ ಪ್ರೀತಿಯ ಮಗಳು. ಗಂಗಾಳಿಗೆ ತನ್ನ 4 ವರ್ಷದ ತಮ್ಮ ಅಂದರೆ ತುಂಬಾ ಪ್ರೀತಿ. ಅವನಿಗೂ ಅಕ್ಕ ಅಂದರೆ ಜೀವ. ರಾಮಯ್ಯ ಒಬ್ಬರು ಬಡ ಮೇಷ್ಟ್ರು. ಬರೋ ಸಂಬಳದಲ್ಲಿ ದೊಡ್ಡ ಕುಟುಂಬನ ಸಾಕ್ತಾ ಇರ್ತಾರೆ. ಒಂದು ದಿನ ಒಬ್ಬ ಶ್ರೀಮಂತ ವ್ಯಕ್ತಿ ಈ ಹಳ್ಳಿಗೆ ಬಂದಿರ್ತಾರೆ. ಕಾರಣ ಏನಂದರೆ ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಕೆ. ಈ ವ್ಯಕ್ತಿ ಸುಶೀಲ ಅಣ್ಣನಿಗೆ ಪರಿಚಯಸ್ಥರು. ಶ್ರೀಮಂತ ವ್ಯಕ್ತಿಯಾದ ರಾಜೇಂದ್ರ ಪಾಟೀಲ್ರನ್ನ ಕರ್ಕೊಂಡು ಸುಶೀಲ ಮನೆಗೆ ಬರ್ತಾನೆ ಅವರ ಅಣ್ಣ. ಸುಶೀಲಾ ಏನು ಮಾಡ್ತಿದ್ಯಮ್ಮ? 2 ಲೋಟ ಮಜ್ಜಿಗೆ ತಾಯಿಲಿ, ಮನೆಗೆ ಸಾಹುಕಾರರು ಬಂದವ್ರೆ ಅಂತಾನೆ. ಸುಶೀಲ ಅವರು ಹೊರಬಂದು ನೋಡ್ತಾರೆ. ಸೂಟು ಬೂಟು ಹಾಕಿಕೊಂಡಿರುವ ಕಟ್ಮಸ್ತಾದ ಶ್ರೀಮಂತಿಕೆಯ ಮುಖಕಳೆ ಉಳ್ಳ ವ್ಯಕ್ತಿ ನಿಂತಿದ್ದಾರೆ. ಕೂತ್ಕೊಳ್ಳಿ ಬುದ್ಧಿ, ಕೂತ್ಕೋ ಅಣ್ಣ. ಯಾರಿವರು ಅಂತಾಳೆ ಸುಶೀಲ. ಇವರಾ ಸಿಟಿ ಜನ, ದೊಡ್ಡ ಶ್ರೀಮಂತರು. ಒಂದು ಮಗಿನ ದತ್ತು ತಗೋಬೇಕು ಅಂತ ನಮ್ಮ ಹಳ್ಳಿಗೆ ಬಂದವ್ರೆ ಅಂತಾನೆ ಸುಶೀಲ ಅವರ ಅಣ್ಣ. ಅದಕ್ಕೆ ನಾನೇ ಇಲ್ಲಿಗೆ ಬಂದೆ. ಎಲ್ಲ ನಿನ್ನ ಮಕ್ಕಳನ್ನೆಲ್ಲ ಕರಿ ಅಂತಾನೆ. ಸುಶೀಲ ಕೋಪದಿಂದ, ಏನಣ್ಣ ಇದು, ನಾನು ನಿನ್ನ ಮಕ್ಕಳು ಮಾರಾಟ ಮಾಡ್ತೀನಿ ಅಂತ ಹೇಳಿದ್ನ? ಏನು ಹಿಂಗೆ ರಾಜಾರೋಷವಾಗಿ ಕೇಳ್ತಿದ್ಯಲ್ಲ ಅಂತಾರೆ. ನೋಡು ಸುಶೀಲ, ಕೋಪ ಮಾಡ್ಕೋಬೇಡ. ನಿನ್ನ ಗಂಡ ಒಬ್ಬ ಸ್ಕೂಲ್ ಮೇಷ್ಟ್ರು. ನಿಮ್ಮೆಲ್ರನ್ನ ಅವನೊಬ್ಬನೇ ದುಡ್ದು ಸಾಕಬೇಕು. ಇವರಿಗೆ ದುಡ್ಡಿಗೇನು ಕಮ್ಮಿ ಇಲ್ಲ. 14 ವರ್ಷ ಆದರೂ ಮಕ್ಕಳಿಲ್ಲ ಪಾಪ. ಯೋಚನೆ ಮಾಡಬೇಡ ಸುಶೀಲ, ಇವರು ತುಂಬ ಚೆನ್ನಾಗಿ ಸಾಕ್ತಾರೆ. ನಿನ್ನ ಮಗಳು ಗಂಗಾ ಇದ್ದಾಳಲ್ಲ, ಅವಳಿಗಿನ್ನೂ 6 ವರ್ಷ ಅಲ್ವಾ? ಇವರಿಗೆ ಒಳ್ಳೆ ಸಂಸ್ಕಾರ ಇರೋ ಹೆಣ್ಮಗುನೇ ದತ್ತು ತಗೋಬೇಕು ಅಂತಿದ್ದಾರೆ. ಹಂಗಾಗಿ ನಿನ್ನ ಹೆಣ್ಮಗು ಗಂಗಾನೇ ದತ್ತು ಕೊಡು. ನೋಡು, ಚೆನ್ನಾಗಿ ಯೋಚನೆ ಮಾಡು. ನಿನ್ನ ಮಗಳು ಅಲ್ಲಿ ಸುಖವಾಗಿರ್ತಾಳೆ. ಅವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ. ನಿನ್ನ ಗಂಡ ಬಂದ ಮೇಲೆ ಕೂತು ಮಾತಾಡು. ಇವರಿನ್ನೂ ಇದೇ ಊರಲ್ಲಿ 2 ದಿನ ಇರ್ತಾರೆ. ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸುಶೀಲ ಏನು ಮಾಡ್ತಾರೆ? ತನ್ನ ಮಗಳನ್ನು ದತ್ತು ಕೊಟ್ಬಿಡ್ತಾರ? ಗಂಗಾ ಗಣಿ ಇಬ್ಬರು ಬೇರೆ ಬೇರೆ ಆಗಿಬಿಡ್ತಾರ? ಮುದ್ದಾದ ಮನಸ್ಸುಗಳು ಆಟ ಆಡಿಕೊಂಡು ಸ್ವಚ್ಛಂದವಾದ ಊರಲ್ಲಿ ಇದ್ರು. ಸಿಟಿಗೆ ಹೊರಟೋಗ್ತಾಳ ಗಂಗಾ? ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬ ಧನ್ಯವಾದ.